33 ಲಕ್ಷ ಮೌಲ್ಯದ ಚಿನ್ನಾಭರಣ ದೋಚಿದ 3 ಕಿಲಾಡಿ ಕಳ್ಳರು ಅರೆಸ್ಟ್. ಗೋಕಾಕ ನಗರದ ಮನೆಗಳಿಗೆ ನುಗ್ಗಿ ಚಿನ್ನಾಭರಣ, ನಗದು ದೋಚಿ ಪರಾರಿಯಾಗುತ್ತಿದ್ದ 3 ಕಿಲಾಡಿ ಕಳ್ಳರನ್ನು ಬಂಧಿಸುವಲ್ಲಿ ಬೆಳಗಾವಿ ಖಾಕಿ ಪಡೆ ಯಶಸ್ವಿಯಾಗಿದೆ. ನಂದೀಶ ಹನುಮಂತಪ್ಪ ಸತ್ತಪ್ಪನವರ, ನವೀನ ಅಶೋಕ ಮುಂಡರಗಿ ಹಾಗೂ ರಮೇಶ ಶಂಕರಪ್ಪ ಆಗಡಿ ಬಂಧಿತರು. ಗೋಕಾಕ ಶಹರದ ಲಕ್ಷ್ಮೀ ಬಡಾವಣೆಯ ಸಚಿನ ಅಶೋಕ ಗೊಂದಳಿ ಎಂಬುವರ ಮನೆಯ ಬೀಗ ಮುರಿದು 19.80 ಲಕ್ಷ ಮೌಲ್ಯದ ಸುಮಾರು 330 ಗ್ರಾಂ ಚಿನ್ನಾಭರಣ, 80,000 ಮೌಲ್ಯದ 900 ಗ್ರಾಂ ಬೆಳ್ಳಿ ಆಭರಣಗಳು, 50 ಲಕ್ಷ ನಗದು ಸೇರಿ ಒಟ್ಟು 22,10,000 ಮೌಲ್ಯದ ವಸ್ತುಗಳು ಕಳ್ಳತನವಾಗಿದೆ. ಗೋಕಾಕ ಶಹರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಕಳ್ಳತನ ಪ್ರಕರಣ ಜಾಲಾಡಿದ ಪೊಲೀಸರು ಕಳ್ಳರು ಬಂಧಿಸಿ ಅವರಿಂದ ಭಾರಿ ಪ್ರಮಾಣದ ಚಿನ್ನಾಭರಣ ಹಾಗೂ ಇನ್ನಿತರ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪೊಲೀಸರು ಹೆಚ್ಚಿನ ತನಿಖೆ ನಡೆಸಿದಾಗ ಆರೋಪಿಗಳು ಕಳ್ಳತನದ ಕೃತ್ಯದ ತಪ್ಪೊಪ್ಪಿಕೊಂಡಿದ್ದು, ಆರೋಪಿಗಳಿಂದ 64 ಗ್ರಾಂ ಚಿನ್ನ, ಅಂದಾಜು ಮೌಲ್ಯ 7,68,000 ರೂಪಾಯಿ, ಬೆಳ್ಳಿಯ ಆಭರಣಗಳು ಒಟ್ಟು 590 ಗ್ರಾಂ ಬೆಳ್ಳಿ, ಅಂದಾಜು ಮೌಲ್ಯ 92,000 ರೂಪಾಯಿ, ಕಳವು ಮಾಡಿದ ಆಭರಣಗಳನ್ನು ಮಾರಾಟ ಮಾಡಿ ಬಂದ 5,600 ರೂಪಾಯಿ ನಗದು ಹಣ, ಆರ್ಟಿಕಾ ಗೋಲ್ಡ್ ಕಂಪನಿಗೆ ಮಾರಾಟ ಮಾಡಿದ್ದ 39 ಗ್ರಾಂ ಚಿನ್ನಾಭರಣಗಳು, ಅಂದಾಜು ಮೌಲ್ಯ 4,68,000 ರೂಪಾಯಿ ವಶಪಡಿಸಿಕೊಳ್ಳುವುದು ಬಾಕಿ ಇದೆ ತಿಳಿಸಿದ್ದಾರೆ. ಕಾರ್ಯಾಚರಣೆಯಲ್ಲಿ ಸಿಪಿಐ ಸುರೇಶ ಬಾಬು ಆರ್ಬಿ, ಪಿಎಸ್ಐ ಕಿರಣ ಎಸ್ ಮೋಹಿತೆ, ಹೆಚ್ಚುವರಿ ಪಿಎಸ್ಐ ನಿಖಿಲ ಕಾಂಬಳೆ ಮತ್ತು ಸಿಬ್ಬಂದಿ ವರ್ಗದವರಾದ ಕೆಎನ್ ಇಳಿಗೇರ, ಜೆಎಚ್ ಗುಡ್ಡಿ, ಎಸಿ ಕಾಪತಿ, ಎಂಎಲ್ ಹುಚ್ಚಗೌಡರ, ಎಸ್ಎಸ್ ಕುರಬೇಟ ಹಾಗೂ ಟೆಕ್ನಿಕಲ್ ಸೆಲ್ನ ಶ್ರೀ ಸಚಿನ ಪಾಟೀಲ ಮತ್ತು ವಿನೋದ ಠಕ್ಕನ್ನವರ ಭಾಗಿಯಾಗಿದ್ದರು.